ಅಜಾಡ್ಯಂ, ನಮ್ಮಲ್ಲಿರತಕ್ಕಂತಹ ಜಾಡ್ಯವು, ಜಾಡ್ಯ ಅಂತಂದರೆ ಏನು, ಸೋಂಬೇರಿತನ ಅಂತ ಅರ್ಥ. ಈ ಸೋಂಬೇರಿತನವು ಹೋಗಿ ನಮ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ಬೇಕಾದಂತಹ ಒಂದು ವಿಶೇಷವಾದ ಉತ್ಸಾಹ ಇತ್ಯಾದಿಗಳು. ವಾಕ್ಪಟುತ್ವಂಚ, ಎಂತಹ ಸಮಯದಲ್ಲಿ ಎಂತಹ ಮಾತನ್ನು ಹೇಳಬೇಕು, ಎಲ್ಲಿ ಮೌನವಾಗಿರಬೇಕು, ಎಲ್ಲಿ ಮಾತಾಡಬೇಕು, ಎರಡನ್ನೂ ಮನುಷ್ಯ ತಿಳ್ಕೊಳ್ಬೇಕು. ಕೆಲವೊಂದು ಸಲ ಮೌನವಾಗಿ ಇರುವುದೇ ತುಂಬ ಒಳ್ಳೆಯದು, ಕೆಲವೊಂದು ಸಲ ಖಂಡಿತವಾಗಿಯೂ ಮಾತಾಡಬೇಕು, ಮೌನವಾಗಿರಬಾರದು, ಮಾತಾಡಬೇಕಾದ ಸಂದರ್ಭದಲ್ಲಿ ಮಾತಾಡಬೇಕು. ಹೀಗೆ ಮಾತಾಡುವಂತಹ ಒಂದು ಪಟುತ್ವ, ವಾಕ್ಪಟುತ್ವ ಬರಬೇಕು. ಇದಿಷ್ಟು ಬರಬೇಕು ಅಂತಂದರೆ ಅದಕ್ಕೆ ಆಂಜನೇಯನ ಅನುಗ್ರಹವು ನಮಗೆ ಬೇಕು ಅಂತ ಆ ಆಂಜನೇಯನ ಒಂದು ಸ್ಮರಣೆ ಮಾಡುವುದರಿಂದ ಇದೆಲ್ಲವೂ ಸಹ ನಮಗೆ ಪ್ರಾಪ್ತವಾಗುತ್ತೆ. ಹಾಗಾಗಿ ಇದನ್ನೇ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಅಂತ ಶಾಸ್ತ್ರವು ಹೇಳಿದೆ. ಆದ್ದರಿಂದ ಆ ಆಂಜನೇಯನ ಒಂದು ಉಪಾಸನೆಯನ್ನು, ಸ್ಮರಣೆಯನ್ನು ಪ್ರತಿಯೊಬ್ಬರೂ ಮಾಡಿದಾಗ ಅವರವರ ಕಾರ್ಯಗಳಲ್ಲಿ ವಿಶೇಷವಾದಂತಹ ಒಂದು ಜಯ ಸಿಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವ ಸಂಶಯವೂ ಇಲ್ಲ. ಮತ್ತು ಈ ಒಂದು ವಿಷಯ ಅನೇಕ ಜನರು ಅನೇಕ ಬಾರಿ ಅನುಭವಿಸಿರತಕ್ಕಂತಹ ವಿಷಯ. ಇದು ಯಾವುದೋ ಬರೀ ಪುಸ್ತಕದಲ್ಲಿರುವಂತಹ ವಿಷಯವೋ, ಬರೀ ಬಾಯಲ್ಲಿ ಹೇಳುವಂತಹ ವಿಷಯವೋ ಅಲ್ಲ. ಎಷ್ಟೋ ಜನರು ಆಂಜನೇಯನ ಅನುಗ್ರಹದಿಂದ ಅನೇಕ ವಿಧವಾದಂತಹ ಕಾರ್ಯಗಳನ್ನು ಸಾಧನೆ ಮಾಡಿರ್ತಕ್ಕಂತಹ ಒಂದು ವಿಷಯ ನಮ್ಮೆಲ್ಲರ ಅನುಭವ ಸಿದ್ಧವಾಗಿದೆ. ಎಷ್ಟೋ ಜನ ಭಕ್ತರು ಅನುಭವಿಸಿರ್ತಕ್ಕಂತಹ ಒಂದು ವಿಷಯವಾಗಿದೆ. ಹಾಗಾಗಿ ಅಂತಹ ಆ ಆಂಜನೇಯನ ದಿವ್ಯ ಸಾನ್ನಿಧ್ಯವು ಈ ಪಟ್ಟಣದಲ್ಲಿ ಅತ್ಯಂತ ಪ್ರಾಚೀನ ಕಾಲದಿಂದ ಇದೆ. ಮತ್ತು ಇಲ್ಲಿರ್ತಕ್ಕಂತಹ ಒಂದು ಮೂರ್ತಿ ಏನಿದೆಯೋ, ಆಂಜನೇಯನ ಕೈಯಲ್ಲಿ ಆ ಒಂದು ಲಿಂಗ, ಆ ಲಿಂಗವನ್ನು ಹಿಡ್ಕೊಂಡಿರ್ತಕ್ಕಂತಹ ಒಂದು ಸುಂದರವಾದಂತಹ ಮೂರ್ತಿ ಏನಿದೆಯೋ ಅದು ಈ ರೀತಿಯಾದಂತಹ ಮೂರ್ತಿ ಪ್ರಾಯ ಬೇರೆ ಎಲ್ಲೂ ಇಲ್ಲ. ಇದು ಅತ್ಯಂತ ಅಪರೂಪವಾದಂತಹ ಒಂದು ಮೂರ್ತಿ ಈ ಊರಿನಲ್ಲಿದೆ. ಅದು ಈ ಊರಿನವರು ನೀವೆಲ್ಲರೂ ಮಾಡಿಕೊಂಡಿರ್ತಕ್ಕಂತಹ ಒಂದು ಪುಣ್ಯ. ಆದ್ದರಿಂದ ಈ ರೀತಿಯಾದಂತಹ ವಿಲಕ್ಷಣವಾದ ರೂಪದಲ್ಲಿ ಆಂಜನೇಯ ಸ್ವಾಮಿ ಇಲ್ಲಿ ನಿಮಗೆಲ್ಲರಿಗೂ ಸಹ ದರ್ಶನವನ್ನು ಕೊಟ್ಟು ಅನುಗ್ರಹ ಮಾಡ್ತಾ ಇದ್ದಾನೆ. ಈ ರೀತಿಯಾದಂತಹ ಒಂದು ಆ ಭಗವಂತನ ಸಾನ್ನಿಧ್ಯ ಸದಾಕಾಲ ಇಲ್ಲಿದ್ದು ಎಲ್ಲರಿಗೂ ಸಹ ಭಗವಂತ ನಿರಂತರ ಅನುಗ್ರಹವನ್ನು ಮಾಡಲಿ. ತದ್ವಾರ ಎಲ್ಲರ ಒಂದು ಜೀವನದಲ್ಲೂ ಶ್ರೇಯಸ್ಸುಗಳು ಪ್ರಾಪ್ತವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ರೀತಿಯಾದಂತಹ ಒಂದು ಭಗವದ್ಭಕ್ತಿ ಇದೆಲ್ಲವುದೂ ಸಹ ಮತ್ತು ನಮ್ಮ ಒಂದು ಸನಾತನ ಹಿಂದೂ ಧರ್ಮ ಏನಿದೆಯೋ ಇದರಲ್ಲಿ ವಿಶೇಷವಾದಂತಹ ಒಂದು ಶ್ರದ್ಧೆಯನ್ನು ಎಲ್ಲರೂ ಸಹ ಇಟ್ಟುಕೊಂಡಿರಬೇಕು. ಇದೇ ರೀತಿಯಾದಂತಹ ಒಂದು ದೃಢವಾದಂತಹ ಶ್ರದ್ಧೆಯನ್ನು ಪ್ರತಿಯೊಬ್ಬರೂ ಸಹ ಹೊಂದಿರಬೇಕು. ಇದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪರಂಪರೆ. ನಮ್ಮ ಸನಾತನ ಧರ್ಮ ಪರಂಪರೆ ಏನಿದೆಯೋ ಇದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪರಂಪರೆ. ಇಲ್ಲಿ ಎಲ್ಲ ವಿಧವಾದಂತಹ ಪ್ರಶ್ನೆಗಳಿಗೂ, ಎಲ್ಲ ವಿಧವಾದಂತಹ ಸಂದೇಹಗಳಿಗೂ ನಮಗೆ ಸರಿಯಾದಂತಹ ಉತ್ತರ ಇಡೀ ಪ್ರಪಂಚದಲ್ಲಿ ಎಲ್ಲಾದರೂ ಒಂದು ಕಡೆ ಸಿಗುತ್ತೆ ಅಂತಂದರೆ ಅದು ಈ ಒಂದು ಧರ್ಮದಲ್ಲಿ ಮಾತ್ರ, ಈ ಒಂದು ಧರ್ಮದಲ್ಲಿರ್ತಕ್ಕಂತಹ ಗ್ರಂಥಗಳಲ್ಲಿ ಮಾತ್ರ. ಬೇರೆ ಎಲ್ಲೂ ಸಹ ನಮಗೆ ಬರುವಂತಹ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರ ಸಿಕ್ಕುವುದಿಲ್ಲ. ಸರಿಯಾದಂತಹ ಉತ್ತರ ಸಿಗುವುದು ಅದು ಈ ಧರ್ಮದಲ್ಲಿ ಮಾತ್ರ. ಮತ್ತೊಂದು ವಿಶೇಷ ಏನು ಅಂತ ಕೇಳಿದರೆ, ನಮ್ಮ ಸನಾತನ ಧರ್ಮವು, ಹಿಂದೂ ಧರ್ಮವು ಚೆನ್ನಾಗಿದೆ ಅಂತಂದರೆ ಇಡೀ ಪ್ರಪಂಚವೇ ಚೆನ್ನಾಗಿರುತ್ತೆ. ನಮ್ಮ ಸನಾತನ ಧರ್ಮಕ್ಕೆ ತೊಂದರೆ ಆಯಿತು ಅಂತಂದರೆ ಇಡೀ ಪ್ರಪಂಚಕ್ಕೆ ತೊಂದರೆ ಆಗುತ್ತೆ. ಯಾಕೆ ಅಂತ ಕೇಳಿದರೆ, ನಾವು ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಪರಂಪರೆಯವರು, ನಮ್ಮ ಹಿಂದಿನವರು ನಮಗೇನು ಹೇಳಿಕೊಟ್ಟಿದ್ದಾರೆ ಅಂತಂದರೆ, ನಾವು ಮಾಡುವಂತಹ ಪ್ರಾರ್ಥನೆ ಏನೇ ಕೆಲಸ ಮಾಡಿದರೂ ದೇವರಲ್ಲಿ ಪ್ರಾರ್ಥನೆ ಏನು ಮಾಡ್ತೀವಿ ಅಂತಂದರೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಅಂತ ನಾವು ಹೇಳ್ತೀವಿ. ಅಷ್ಟೇ ಹೊರತು ನಮ್ಮ ಸನಾತನ ಧರ್ಮ ಅನುಯಾಯಿಗಳು ಮಾತ್ರ ಚೆನ್ನಾಗಿರಬೇಕು ಅಥವಾ ನಮ್ಮ ರಾಜ್ಯದವರು ಮಾತ್ರ ಚೆನ್ನಾಗಿರಬೇಕು, ನಮ್ಮ ದೇಶದಲ್ಲಿರುವವರು ಮಾತ್ರ ಚೆನ್ನಾಗಿರಬೇಕು ಅಂತ ನಾವು ಹೇಳುವುದಿಲ್ಲ. ಅಂದರೆ ಆ ರೀತಿಯಂತಹ ಭಾವನೆ, ಸಂಕುಚಿತವಾದಂತಹ ಭಾವನೆಯನ್ನು ನಮ್ಮ ಧರ್ಮವು ನಮಗೆ ಕೊಟ್ಟಿಲ್ಲ. ನಮ್ಮ ಧರ್ಮವು ನಮಗೆ ಕೊಟ್ಟಿರುವಂತಹ ಸಂಸ್ಕಾರ ಏನು, ಈ ಪ್ರಪಂಚದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ಎಂಥವರಾದರೂ ಸರಿ, ಎಲ್ಲಿ ಬೇಕಾದರೂ ಇರಲಿ. ಈ ಸರ್ವೆ ಅಂತಂದರೆ ಎಲ್ಲರೂ ಅಂತ ಅರ್ಥ. ಅದರೊಳಗೆ ಎಲ್ಲರೂ ಬಂದ ಹಾಗಾಯಿತು. ಎಲ್ಲರಿಗೂ ಸಹ ಒಳ್ಳೆಯದಾಗಬೇಕು. ಯಾರಾದರೂ ಒಬ್ಬ ವ್ಯಕ್ತಿ ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಅಂತಂದರೆ ಅವನಿಗೂ ಸಹ ಸರಿಯಾದ ಬುದ್ಧಿ ಬರಲಿ, ಒಳ್ಳೆಯ ಬುದ್ಧಿ ಬಂದು ಅವನು ಆ ಮಾರ್ಗದಿಂದ ಸರಿಯಾದ ಮಾರ್ಗಕ್ಕೆ ಬರುವಂತೆ ಆಗಿ ಅವನಿಗೆ ಒಳ್ಳೆಯದಾಗಲಿ ಅಂತಲೇ ನಮ್ಮ ಧರ್ಮವು ನಮಗೆ ಪ್ರಾರ್ಥನೆಯನ್ನು ಮಾಡುವುದನ್ನು ಹೇಳಿಕೊಟ್ಟಿದೆ. ಹಾಗಾಗಿ ಈ ಒಂದು ಧರ್ಮದ ಆಚರಣೆ ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲೇ ಇದ್ದರೂ ಇದರಿಂದ ಇಲ್ಲಿ ನಾವು ಆಚರಣೆ ಮಾಡಿ ಪ್ರಾರ್ಥನೆ ಮಾಡುವಂತಹದ್ದು ಇಡೀ ಜಗತ್ತಿನ ಒಂದು ಶ್ರೇಯಸ್ಸನ್ನು. ಆದ್ದರಿಂದ ಇಲ್ಲಿ ನಾವು ಈ ಧರ್ಮದ ಆಚರಣೆ ಮಾಡಿ ಇದರ ಶ್ರೇಯಸ್ಸು ಎಲ್ಲರಿಗೂ ಸಹ ಸಿಗುವಂತೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಒಂದು ಸನಾತನ ಧರ್ಮದ ಒಂದು ಔದಾರ್ಯ. ಈ ರೀತಿಯಂತಹ ಒಂದು ಉದಾರವಾದ ಭಾವನೆಯಿಂದ ನಮ್ಮ ಧರ್ಮವು ನಮ್ಮ ಕಾರ್ಯಗಳನ್ನು ಮಾಡುವುದನ್ನು ನಮಗೆ ಹೇಳಿಕೊಟ್ಟಿದೆ. ಹಾಗಾಗಿ ಇಂತಹ ಒಂದು ಶ್ರೇಷ್ಠವಾದ ಈ ಧಾರ್ಮಿಕ ಪರಂಪರೆ ಏನಿದೆಯೋ
ಇದರ ಮೇಲೆ ಅಚಂಚಲವಾದಂತಹ ಒಂದು ದೃಢವಾದ ವಿಶ್ವಾಸವನ್ನು ಇಟ್ಟುಕೊಂಡು ನಿಮ್ಮ ಕೆಲಸಗಳನ್ನು ಮಾಡಬೇಕು. ಆ ಭಗವಂತನ ಒಂದು ಪರಿಪೂರ್ಣವಾದಂತಹ ಅನುಗ್ರಹ ಮನುಷ್ಯನಿಗೆ ಇದ್ದೇ ಇದೆ. ಆದ್ದರಿಂದ ನಾವು ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಸಹ ನಮಗೆ ಶ್ರೇಯಸ್ಸು ಪ್ರಾಪ್ತವಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವ ಸಂದೇಹಕ್ಕೂ ಅವಕಾಶ ಇಲ್ಲ. ಜೀವನದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂಕಷ್ಟಗಳು ಬರ್ತಾನೇ ಇರುತ್ತೆ. ಮನುಷ್ಯ ಎಲ್ಲಿಗೂ ಹೋದರೂ ಪ್ರಪಂಚದಲ್ಲಿ ಅಲ್ಲಿ ಏನೋ ಒಂದು ರೀತಿಯಾದಂತಹ ಸಂಕಷ್ಟ ಇದ್ದೇ ಇರುತ್ತೆ. ಇಲ್ಲಿಲ್ಲುವಂತಹದ್ದು ಇನ್ನೊಂದು ಕಡೆ ಇಲ್ಲದೇ ಇರ್ಬೋದು, ಆದರೆ ಅಲ್ಲೇ ಒಂದಿಷ್ಟು ಸಂಕಷ್ಟಗಳು ಇದ್ದೇ ಇರುತ್ತೆ. ಅಲ್ಲಿರುವಂತಹ ಸಂಕಷ್ಟಗಳು ಇಲ್ಲಿಲ್ಲದೆ ಇರ್ಬೋದು, ಆದರೆ ಇಲ್ಲೇ ಒಂದಿಷ್ಟು ಸಂಕಷ್ಟಗಳು ಅನ್ನೋದಿದ್ದೇ ಇರುತ್ತೆ. ಮನುಷ್ಯ ಸಾಮಾನ್ಯವಾಗಿ ಏನು ತಿಳ್ಕೊಂಡಿರ್ತಾನೆ ಅಂತಂದರೆ, ನನ್ನನ್ನು ಬಿಟ್ಟು ಎಲ್ಲರೂ ಚೆನ್ನಾಗಿದ್ದಾರೆ, ಬೇರೆಯವರೆಲ್ಲ ಚೆನ್ನಾಗಿದ್ದಾರೆ, ನನಗೆ ಮಾತ್ರವೇ ತುಂಬ ಕಷ್ಟಗಳು ಬರ್ತಾ ಇವೆ ಅಂತ ತುಂಬ ಜನ ತಿಳ್ಕೊಂಡಿರ್ತಾರೆ. ಆದರೆ ಮನುಷ್ಯನಿಗಿರುವಂತಹ ಒಂದು ದೊಡ್ಡ ಭ್ರಮೆ ಇದು. ಏನು ಅಂತಂದರೆ, ನನ್ನನ್ನು ಬಿಟ್ಟು ಉಳಿದವರೆಲ್ಲ ಚೆನ್ನಾಗೇ ಇದ್ದಾರೆ, ನಾನು ಮಾತ್ರ ಕಷ್ಟಪಡ್ತಾ ಇದ್ದೀನಿ ಅನ್ನುವಂಥ ಆ ಒಂದು ಭಾವನೆ. ಇವನು ಕಷ್ಟಪಡ್ತಾ ಇದ್ದಾನೆ ಹೌದು, ಆದರೆ ಇವನು ಮಾತ್ರವೇ ಕಷ್ಟ, ನಾನು ಮಾತ್ರವೇ ಕಷ್ಟವಾಗಿದ್ದೀನಿ, ಉಳಿದವರೆಲ್ಲರೂ ಸಹ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡಿರ್ತಾನೆ. ಆದರೆ ವಾಸ್ತವವಾಗಿ ಹಾಗಿರುವುದಿಲ್ಲ. ಎಲ್ಲರಿಗೂ ಏನೋ ಒಂದು ರೀತಿಯಂತಹ ಸಂಕಷ್ಟ ಇದ್ದೇ ಇರುತ್ತೆ. ಜೀವನದಲ್ಲಿ ಯಾವುದೋ ಒಂದು ರೀತಿಯಂತಹ ಕಷ್ಟ ಇದ್ದೇ ಇರುತ್ತೆ. ಆದರೆ ಆ ಭಗವಂತನ ಅನುಗ್ರಹ ನಮ್ಮ ಮೇಲೆ ಇದ್ದೇ ಇದೆ. ಹೇಗೆ ಆ ಕಷ್ಟವೂ ನಮಗೆ ಬರ್ತಾ ಇದೆಯೋ, ಅದರಿಂದ ಹೊರಗೆ ಬರುವಂತಹ ಒಂದು ಮಾರ್ಗವನ್ನೂ ಸಹ ಭಗವಂತ ಎಲ್ಲೋ ಒಂದು ಕಡೆ ಇಟ್ಟಿರ್ತಾನೆ. ಅದನ್ನು ನಾವು ಸರಿಯಾಗಿ ತಿಳ್ಕೊಂಡು ಆ ಭಗವಂತನ ಅನುಗ್ರಹದಿಂದ ಮತ್ತು ನಮ್ಮ ಹಿರಿಯರು ನಮಗೆ ತೋರಿಸಿರುವಂತಹ ಒಂದು ಮಾರ್ಗವನ್ನು ಅನುಸರಿಸಿ ಆ ಸಂಕಷ್ಟಗಳಿಂದ ಹೊರಗೆ ಬಂದು ನಮ್ಮ ಕಾರ್ಯವನ್ನು ನಾವು ಸಾಧನೆ ಮಾಡಬೇಕು ಜೀವನದಲ್ಲಿ. ಆದ್ದರಿಂದ ಈ ರೀತಿಯಂತಹ ಒಂದು ಧರ್ಮಶ್ರದ್ಧೆ ಎಲ್ಲರಲ್ಲೂ ಸಹ ನಿರಂತರವಾಗಿ ಇದೇ ರೀತಿಯಾಗಿರಬೇಕು. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮವರಲ್ಲಿ ಈ ಒಂದು ಧರ್ಮಶ್ರದ್ಧೆ ಇದೆ, ತುಂಬ ಜನರಿಗೆ ಒಂದು ಶ್ರದ್ಧೆ ಇದೆ, ಇದರ ಬಗ್ಗೆ ಒಂದು ತಿಳುವಳಿಕೆ ಇದೆ, ಒಂದು ಗೌರವ ಇದೆ, ಎಲ್ಲ ಇದೆ. ಆದರೆ ಅದಷ್ಟು ಗಟ್ಟಿಯಾಗಿಲ್ಲ. ಇನ್ನೂ ಗಟ್ಟಿಯಾಗಬೇಕು ಅಂತ ನಾನು ಹೇಳ್ತಾ ಇರೋದು. ಇದೆ, ಶ್ರದ್ಧೆ ಇದೆ, ಗೌರವ ಇದೆ, ಎಲ್ಲ ಇದೆ, ತಿಳುವಳಿಕೆ ಇದೆ, ಎಲ್ಲ ಇದೆ. ಆದರೆ ಯಾರಾದರೂ ಬಂದು ಇದರ ಬಗ್ಗೆ ಏನಾದರೂ ಸ್ವಲ್ಪ ಬಾಯಿಗೆ ಬಂದಾಗ ಮಾತಾಡಿಬಿಟ್ರೆ ಇವನಿಗೆ ಗೊಂದಲ ಶುರುವಾಗುತ್ತೆ. ಅವ್ರು ಹೇಳಿದ್ದು ಸ್ವಲ್ಪ ಹೌದು ಅಂತ ಕಾಣ್ತಿದೆ, ಇದು ಹೌದಾ ನಿಜವಾಗಲೂ? ಬೇರೆಯವನು ಅರ್ಧಂಬರ್ಧ ತಿಳ್ಕೊಂಡವನು ಏನಾದರೂ ಇದ್ರ ಬಗ್ಗೆ ಮಾತಾಡಿದರೆ ಆಗ ಇವನಿಗೆ ಗೊಂದಲ ಉಂಟಾಗುತ್ತೆ. ಯಾಕೆ ಅಂತಂದರೆ ಇವನಿಗಿರುವಂತಹ ತಿಳುವಳಿಕೆ ಸಾಕಾಗಲಿಲ್ಲ. ಸಾಮಾನ್ಯ ಮಟ್ಟದ ತಿಳುವಳಿಕೆ ಇರುವುದರಿಂದ ಏನಾಗ್ತಿದೆ ಅಂತಂದರೆ, ಎಂಥವನು ಬೇಕಾದರೂ ಬಂದು ಅದನ್ನು ಅಲುಗಾಡಿಸಿದರೆ ಇದು ಅಲುಗಾಡ್ತಾ ಇದೆ. ಒಂದು ಕಂಬ ಇದೆ, ಅದನ್ನು ಸಾಮಾನ್ಯವಾಗಿ ನೆಟ್ಟಿದ್ದೀವಿ, ಆಗ ಯಾರು ಬೇಕಾದರೂ ಬಂದು ಅದನ್ನು ಅಲುಗಾಡಿಸ್ಬೋದು. ಒಂದು ಗಾಳಿ ಬಂದರೂ ಸಹ ಅದು ಅಲುಗಾಡುತ್ತೆ, ಕೆಳಗೆ ಬೀಳುತ್ತೆ. ಹಾಗಾಗಬಾರ್ದು. ಅದನ್ನು ದೃಢವಾಗಿ ನೆಡಬೇಕು. ದೃಢವಾಗಿ ನಾವು ನೆಟ್ಟಿದರೆ ಆಗ ಎಂಥ ಒಂದು ಗಾಳಿ ಬೇಕಾದರೂ ಬರಲಿ, ಎಂಥ ಒಂದು ಬಲಶಾಲಿಯಾದ ಮನುಷ್ಯ ಬೇಕಾದರೂ ಬರಲಿ, ಅದನ್ನು ಅಲುಗಾಡಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ರೀತಿಯಾಗಿ ಕಂಬವನ್ನು ನೆಟ್ಟರೆ ಅದು ದೃಢವಾಗಿರುತ್ತೆ. ಅದರ ಮೇಲೆ ಎಷ್ಟು ಭಾರವನ್ನು ಬೇಕಾದರೂ ನಾವು ಇಡಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಧರ್ಮದ ಬಗ್ಗೆ ನಮಗೇನು ತಿಳುವಳಿಕೆ ಇದೆಯೋ, ಏನು ಗೌರವ ಇದೆಯೋ, ಇದು ಇನ್ನೂ ದೃಢವಾಗಿರಬೇಕು. ಎಂಥವರು ಬೇಕಾದರೂ ಏನು ಬೇಕಾದರೂ ಹೇಳಲಿ, ನಾವು ವಿಚಲಿತರಾಗಬಾರ್ದು. ಈ ರೀತಿಯಂತಹ ಒಂದು ಧರ್ಮಶ್ರದ್ಧೆ, ದೃಢವಾದಂತಹ ಒಂದು ಧರ್ಮಶ್ರದ್ಧೆ ಪ್ರತಿಯೊಬ್ಬರಿಗೂ ಇರಬೇಕು. ತದ್ವಾರ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ನಾವು ಮಾಡುವಂತಹ ಒಳ್ಳೆಯ ಕೆಲಸಗಳ ಫಲ ಎಲ್ಲೂ ಹೋಗುವುದಿಲ್ಲ, ಖಂಡಿತವಾಗಿಯೂ ನಮಗೆ ಸಿಕ್ಕೇ ಸಿಗುತ್ತೆ. ನಾವು ಮಾಡುವ ಒಳ್ಳೆಯ ಕೆಲಸಗಳ ಫಲವು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಲ್ಲ. ನಾವು ಎಂಥ ಒಂದು ಪರಿಸ್ಥಿತಿಯಲ್ಲಿದ್ದರೂ ಅದು ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಒಂದು ವಿಷಯವನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ನಾವು ಇಂತಹ ಒಂದು ದೇವಸ್ಥಾನಗಳನ್ನು, ನಮ್ಮ ಒಂದು ಈ ಸನಾತನ ಹಿಂದೂ ಧರ್ಮವನ್ನು ನೋಡ್ತಾ ಇದ್ದೀವಿ, ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಜಗದ್ಗುರು ಶಂಕರಾಚಾರ್ಯರು, ಆದಿಶಂಕರಾಚಾರ್ಯರು. ಅವರ ಅವತಾರ ಮಾಡಿ ಧರ್ಮವನ್ನು 1200 ವರ್ಷಗಳ ಹಿಂದೆ ಉದ್ಧಾರ ಮಾಡಿ, ಈ ಒಂದು ಧರ್ಮವನ್ನು ಉದ್ಧಾರ ಮಾಡಿ ಎಲ್ರಿಗೂ ಅನುಗ್ರಹ ಮಾಡಿದರು. ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದರು. ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದರು. ಈ ಪೀಠದಲ್ಲಿ ಅವಿಚ್ಛಿನ್ನ ಗುರು ಪರಂಪರೆ ಇದೆ. ಆ ಪರಂಪರೆಯಲ್ಲಿ ನಮ್ಮ ಗುರುಗಳು ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು, ಅವರು ಅನೇಕ ಬಾರಿ ಹೊಳೆ ನರಸೀಪುರಕ್ಕೆ ಆಗಮಿಸಿದರು, ಎಲ್ರಿಗೂ ಸಹ ಅನುಗ್ರಹ ಮಾಡಿದರು. ನಾವೂ ಸಹ ಇಲ್ಲಿಗೆ ಹೊಳೆ ನರಸೀಪುರಕ್ಕೆ ಬಂದಿದ್ವಿ. ಇವತ್ತು ನಿಮ್ಮೆಲ್ಲರ ಒಂದು ಪ್ರಾರ್ಥನೆಯಂತೆ ಇಲ್ಲಿ ಬಂದು ಆಂಜನೇಯ ಸ್ವಾಮಿಯ ಕುಂಭಾಭಿಷೇಕವನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಆ ಆಂಜನೇಯ ಸ್ವಾಮಿಯ ಒಂದು ವಿಶೇಷವಾದ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ಎಲ್ಲ ರೀತಿಯಲ್ಲೂ ಸಹ ನಿಮಗೆ ಅಭಿವೃದ್ಧಿಯಾಗಲಿ, ಎಲ್ಲ ಸಂಕಷ್ಟಗಳು ಪರಿಹಾರ ಆಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಈ ದೇವಸ್ಥಾನದ ಒಂದು ನಿರ್ಮಾಣ, ಈ ಪುನರ್ನಿರ್ಮಾಣ, ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ನೀವೆಲ್ಲರೂ ಸಹ ಶ್ರಮಿಸಿದ್ದೀರಿ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಹಾಗೂ ಈ ಒಂದು ಕಾರ್ಯದಲ್ಲಿ ನಿಮಗೆಲ್ಲರಿಗೂ ಸಹ ಒಂದು ದೊಡ್ಡ ಸಹಕಾರವನ್ನು ಇಲ್ಲಿಯ
ರೇವಣ್ಣನವರು, ಶಾಸಕರಾಗಿರ್ತಕ್ಕಂತಹ ರೇವಣ್ಣನವರು ಅವರು ಇದರಲ್ಲಿ ವಿಶೇಷವಾದಂತಹ ಒಂದು ಸಹಕಾರವನ್ನು ಸಹ ಮಾಡಿದ್ದಾರೆ. ನೀವೆಲ್ಲರೂ ಸಹ ವಿಶೇಷವಾಗಿ ಶ್ರಮಿಸಿದ್ದೀರಿ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ಮತ್ತೊಮ್ಮೆ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ. ಹರ ನಮಃ ಪಾರ್ವತೀ